ಒಬ್ಬನೇ ದೇವರಿದ್ದಾನೆ, ಅವನ ಹೆಸರು ಸತ್ಯ. ಅವನೇ ಸೃಷ್ಟಿಕರ್ತ, ಅವನು ಯಾರಿಗೂ ಹೆದರುವುದಿಲ್ಲ. ಅವನು ದ್ವೇಷವಿಲ್ಲದವನು, ಅವನು ಎಂದಿಗೂ ಸಾಯುವುದಿಲ್ಲ. ಅವನು ಜನನ ಮರಣಗಳ ಚಕ್ರವನ್ನು ಮೀರಿದವನು, ಅವನು ಸ್ವಯಂ ಪ್ರಕಾಶಿತನಾಗಿದ್ದಾನೆ. ನಿಜವಾದ ಗುರುವಿನ ದಯೆಯಿಂದ ಅವನು ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಅವನು ಆರಂಭದಲ್ಲಿ ನಿಜ. ಯುಗ ಯುಗಗಳು ಪ್ರಾರಂಭವಾದಾಗ ಅವನು ಸತ್ಯವಾಗಿದ್ದನು ಮತ್ತು ಎಂದಿಗೂ ಸತ್ಯವಾಗಿದ್ದನು. ಅವರು ಈಗ ನಿಜವಾಗಿದ್ದಾರೆ. ರಾಜರು ಮತ್ತು ಚಕ್ರವರ್ತಿಗಳು ಸಹ ಸಂಪತ್ತಿನ ರಾಶಿ ಮತ್ತು ವಿಶಾಲವಾದ ಪ್ರಭುತ್ವವನ್ನು ಹೊಂದಿರುವ ದೇವರ ಪ್ರೀತಿಯಿಂದ ತುಂಬಿದ ಇರುವೆಯೊಂದಿಗೆ ಹೋಲಿಸಲಾಗುವುದಿಲ್ಲ. ಒಬ್ಬ ಭಗವಂತನಿದ್ದರೆ ಅವನನ್ನು ಪಡೆಯಲು ಅವನ ಮಾರ್ಗ ಮಾತ್ರ ಇದೆ, ಇನ್ನೊಂದಲ್ಲ. ಒಬ್ಬರು ಆ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಇನ್ನೊಂದನ್ನು ತಿರಸ್ಕರಿಸಬೇಕು. ಸಾಯುವುದಕ್ಕಾಗಿ ಮಾತ್ರ ಹುಟ್ಟಿದವರನ್ನು ಪೂಜಿಸದೆ ಶಾಶ್ವತ ಮತ್ತು ಇಡೀ ವಿಶ್ವದಲ್ಲಿ ಒಳಗೊಂಡಿರುವ ಅವನನ್ನು